ನಮಸ್ಕಾರ. ಕ್ರಿಕೆಟ್ ಕಾರ್ನರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮಾಡ್. ವೀಕ್ಷಕರೇ, ಈಗಾಗಲೇ ನೀವು ನಮ್ಮ ವಿಶ್ವವಾಣಿ IPL ಧಮಾಕ ವಿಶೇಷ ಕಾರ್ಯಕ್ರಮದಲ್ಲಿ IPL ನ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿಗಳನ್ನ ನೋಡಿದ್ದೀರಿ. ಈಗ ಕ್ರಿಕೆಟ್ ನ ಹಲವಾರು ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ನೋಡ್ಲಿಕ್ಕೆ ನಾವು ಇವತ್ತು ವಿಶ್ವವಾಣಿಯ ಒಂದು ಕ್ರಿಕೆಟ್ ಕಾರ್ನರ್ ಎಂಬ ವಿನೂತನ ಹೆಸರೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಇದು ವರ್ಷವಿಡೀ ನಡೆಯುವಂತಹ ಕ್ರಿಕೆಟ್ ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕಾಣಬಹುದು. ಹಾಗಾಗಿ ಇವತ್ತು ನಾವು ಈ ಕ್ರಿಕೆಟ್ ಕಾರ್ನರ್ ಎಂಬ ವಿನೂತನ ಹೆಸರೊಂದಿಗೆ ಮೊದಲ ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ಅದು ಕೂಡ ನಮ್ಮ ಭಾರತ ಮತ್ತು ಇಂಗ್ಲೆಂಡ್ ಟೆಸ್ಟ್ ಬಗ್ಗೆ. ಈಗಾಗಲೇ ನಮ್ಮ ಭಾರತ ತಂಡ ಇಂಗ್ಲೆಂಡ್ಗೆ ದಾಂಗುಡಿ ಇಟ್ಟಿದೆ. ಅಲ್ಲಿ ಟೆಸ್ಟ್ ಆರಂಭಗೊಳ್ಳಿಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಹಾಗಾಗಿ ಈ ಒಂದು ಟೆಸ್ಟ್ ಸರಣಿಯ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ರಮೇಶ್ ಕೋಟಿ ಅವರು. ಬನ್ನಿ ಅವ್ರನ್ನ ಮಾತಾಡಿಸೋಣ. ಈ ಕ್ರಿಕೆಟ್ ಕಾರ್ನರ್ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಇಂಗ್ಲೆಂಡ್ ಸರಣಿಯಲ್ಲಿ ಭಾರತದ ಪ್ರಾಬಲ್ಯ ಯಾವ ರೀತಿ ಇರಲಿದೆ, ಅದರಲ್ಲೂ ಮುಖ್ಯವಾಗಿ ಈ ಬಾರಿಯ ಟೆಸ್ಟ್ ಸರಣಿಯಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಅಶ್ವಿನ್ ಅವರ ಅನುಪಸ್ಥಿತಿ ತುಂಬಾ ಕಾಡಲಿದೆ. ತುಂಬಾ ಯಂಗ್ಸ್ಟರ್ಸ್ ಇರುವಂತಹ ಟೀಮ್ ಇಂಡಿಯಾ ಇಂಗ್ಲೆಂಡ್ ನಲ್ಲಿ ಗೆಲ್ಲುತ್ತಾ, ಇದರೆಲ್ಲ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರನ್ನ ಮಾತಾಡಿಸೋಣ, ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಅವರೇ. ಈಗಾಗಲೇ ನಮ್ಮ IPL ಧಮಾಕ ವಿಶೇಷ ಕಾರ್ಯಕ್ರಮದಲ್ಲಿ ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ. ನಮ್ಮ RCB ತಂಡ ಕೂಡ ಗೆದ್ದುಕೊಂಡಿದೆ. ಆದ್ರೆ ಈಗ ಮತ್ತೊಂದು ನಾವು ಕ್ರಿಕೆಟ್ ಕಾರ್ನರ್ ಎಂಬ ವಿನೂತನ ಹೆಸರಿನೊಂದಿಗೆ ಬರ್ತಾ ಇದ್ದೇವೆ. ಅದೇ ಇದು ಕ್ರಿಕೆಟ್ ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳ ಬಗ್ಗೆ. ಹಾಗಾಗಿ ಮೊದಲಿಗೆ ನಾವು ಇಂಗ್ಲೆಂಡ್ ಮತ್ತು ಇಂಡಿಯಾ ಸಿರೀಸ್ ಬಗ್ಗೆ ಮಾತಾಡುವ. ಟೆಸ್ಟ್ ಸಿರೀಸ್ ಬಗ್ಗೆ ಹೇಗಿರಲಿದೆ ಅವತ್ತಿನ ಪಂದ್ಯ, ಇಂಗ್ಲೆಂಡ್ ಮತ್ತು ಇಂಡಿಯಾ ಪಂದ್ಯ ಹೇಗಿರಲಿದೆ ಮತ್ತು ಭಾರತ ಗೆಲ್ಲುತ್ತಾ ಆ ಕಂಡೀಷನ್ಸ್ ಅಲ್ಲಿ ಅಂತ. ಸೊ ಈಗ ಇದು ಇಂಡಿಯಾ ಟೀಮ್ಗೆ ಈ ಒಂದು ಸೀಸನಲ್ಲಿ ಫಸ್ಟ್ ಸೀರೀಸ್ ಇದು ಇಂಗ್ಲೆಂಡ್ ವಿರುದ್ಧ. ಅದರಲ್ಲೂ ಕೂಡ ಇಂಗ್ಲೆಂಡಲ್ಲಿ ಆಡ್ತಾ ಇರೋದು. ಅಲ್ಲಿ ತುಂಬ ಕಂಡೀಷನ್ಸ್ ತುಂಬ ಟಫ್ ಇರುತ್ತೆ. ಬ್ಯಾಟಿಂಗು ಮತ್ತು ಬ್ಯಾಟಿಂಗ್ ತುಂಬ ಕಷ್ಟ ಇರುತ್ತೆ. ಸೊ ಇಂಡಿಯಾ ಕಂಡೀಷನ್ಸ್ ಬೇರೆ, ಬಟ್ ಇಂಗ್ಲೆಂಡ್ ಕಂಡೀಷನ್ ಬೇರೆ. ಅಲ್ಲಿ ಯಾವಾಗಲೂ ಓವರ್ ಕಾಸ್ಟ್ ಕಂಡೀಷನ್ಸ್ ಇರುತ್ತೆ. ಬಟ್ ಇದು ಭಾರತಕ್ಕೆ ಒಂದು ದೊಡ್ಡ ಸವಾಲು ಅಂತ ನಾವು ಹೇಳ್ಬೋದು. ಯಾಕಂತಂದರೆ ನೀವು ಹೇಳಿದ್ರೆ ಆಗಲೇ ಹಿರಿಯ ಆಟಗಾರರಾದಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ, ಅಶ್ವಿನ್, ಸೊ ಇದು ಕೀ ಪ್ಲೇಯರ್ಸ್ ಟೆಸ್ಟ್ ಟೀಮ್ಗೆ ಅವರು ಒಂದು ರಿಟೈರ್ಮೆಂಟ್ ತೊಗೊಂಡಿದ್ದಾರೆ ಟೆಸ್ಟ್ಗೆ. ಸೊ ಹೀಗಾಗಿ ಶುಭ್ಮನ್ ಗಿಲ್ ನಾಯಕತ್ವದಲ್ಲಿ ಈಗ ಒಂದು ಯುವ ತಂಡ ಈ ಸಲ ಇಂಗ್ಲೆಂಡ್ಗೆ ಹೋಗಿದೆ ಟೆಸ್ಟ್ ಸೀರೀಸ್ ಆಡಲಿಕ್ಕೆ. ತುಂಬ ಕಠಿಣ ಸವಾಲು ಎದುರಾಗುತ್ತೆ ಅಂತ ನಾವು ಹೇಳ್ಬೋದು. ಯಾಕಂತಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲಿ. ರವೀಂದ್ರ ಜಡೇಜಾ, ಜಸ್ಪ್ರೀತ್ ಬುಮ್ರಾ, KL ರಾಹುಲ್, ಕೆಲವೊಂದು ಆಟಗಾರರನ್ನು ಬಿಟ್ಟರೆ ಇನ್ನೆಲ್ಲ ಆಟಗಾರರು ಕೂಡ ಬಹುತೇಕ ಯುವ ಆಟಗಾರರು ಇದ್ದಾರೆ. ತುಂಬ ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಇಂಗ್ಲೆಂಡ್ ಕಂಡೀಷನಲ್ಲಿ ಅಷ್ಟು ಆಡಿಲ್ಲ ಅವರು. ಜೊತೆಗೆ ಇಂಡಿಯಾ ಟೀಮಲ್ಲೂ ಕೂಡ ಟೆಸ್ಟಲ್ಲಿ ಅಷ್ಟೊಂದು ಆಡಿಲ್ಲ. ಸೊ ಹಾಗಾಗಿ ತುಂಬ ಟಫ್ ಇರುತ್ತೆ ಈ ಸೀರೀಸ್ ಅಂತ ಹೇಳ್ಬೋದು. ಬಟ್ ಅದೊಂದು ದೊಡ್ಡ ತುಂಬ ಕ್ಯೂರಿಯಾಸಿಟಿ ಹುಟ್ಟಿರುತ್ತೆ. ಯಾವ ರೀತಿ ಅಲ್ಲಿ ರಿಯಾಕ್ಟ್ ಮಾಡ್ತಾರೆ ನಮ್ಮ ಇಂಡಿಯಾ ಟೀಮ್ ಅಂತ ಕೂಡ ಒಂದು ದೊಡ್ಡ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಈಸಿ ಇರೋದಿಲ್ಲ ಈ ಒಂದು ಟೆಸ್ಟ್ ಸೀರೀಸ್. ಒಂದು ಟೀಮ್ ಇಂಡಿಯಾಗೆ ಒಂದು ಅಗ್ನಿ ಪರೀಕ್ಷೆ ಅಂತ ನಾವು ಹೇಳ್ಬೋದು. ಎಸ್, ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಅವರ ಗೈರು ತುಂಬಾ ಕಾಡುತ್ತೆ ರಮೇಶ್ ಅವರೇ. ಯಾಕಂತಂದ್ರೆ ಈಗಾಗಲೇ ಲಂಡನ್ ನಲ್ಲಿ ಇದ್ದಾರೆ ವಿರಾಟ್ ಕೊಹ್ಲಿ ಅವರು ಕೂಡ. ಅಲ್ಲೇ RCB ಪಂದ್ಯ ಮುಗಿದ ತಕ್ಷಣ ಲಂಡನ್ಗೆ ಹಾರಿದ್ದಾರೆ. ಒಂದು ಸುದ್ದಿ ಬರ್ತಾ ಇದೆ, ರಿಷಬ್ ಪಂತ್ ಮತ್ತು ಶುಭ್ಮನ್ ಗಿಲ್ ಅವರನ್ನ ಕರೆಸಿ ಮಾತನಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಕೆಲವೊಂದಿಷ್ಟು ಸಜೆಷನ್ಸ್ ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ನ್ಯೂಸ್ ಬರ್ತಾ ಇದೆ. ಹಾಗಾಗಿ ವಿರಾಟ್ ಕೊಹ್ಲಿ ಅವರ ಒಂದು ಇಲ್ಲದೆ ಇರುವಂತದ್ದು ಎಷ್ಟು ಕಾಡುತ್ತೆ ಟೀಮ್ ಇಂಡಿಯಾಗೆ, ನೀವು ಈಗಾಗಲೇ ಹೇಳಿದ್ರಿ. ಯಾಕಂತಂದ್ರೆ ಅಂತಹ ಪಿಚ್ ಕಂಡೀಷನ್ ಆಗಿರೋದ್ರೆ ಯಂಗ್ಸ್ಟರ್ಸ್ ಟೀಮ್ ಇರುವಂತದ್ದು, ಎಲ್ಲರೂ ಕೂಡ ಯಂಗ್ಸ್ಟರ್ ಇರುವುದು. ಹೇಗೆ ಫೇಸ್ ಮಾಡ್ತಾರೆ ಆ ಇಂಗ್ಲೆಂಡ್ ನ ಒಂದು ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಅನ್ನುವಂಥದ್ರ ಬಗ್ಗೆ? ವಿರಾಟ್ ಕೊಹ್ಲಿ ನಾವು ನೋಡಬಹುದು 1.5 ದಶಕದ ಕಾಲ ಟೀಮ್ ಇಂಡಿಯಾ ಜೊತೆ ಇದ್ರು. ಅದರಲ್ಲೂ ವಿಶೇಷವಾಗಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಒಂದು ಅದ್ಭುತವಾದಂತಹ ದಾಖಲೆ ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಅವರು. 2011 ಅವರು ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು. ಅಂದಿನಿಂದ ಇಲ್ಲಿ ತನಕ 2025 ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸೀರೀಸ್ ತನಕನೂ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಟೀಮಲ್ಲಿ ಇದ್ರು. ಬಟ್ ಇದೀಗ ಇಂಗ್ಲೆಂಡ್ ಸೀರೀಸಲ್ಲಿ ವಿರಾಟ್ ಕೊಹ್ಲಿ ಅವರು ಇರೋದಿಲ್ಲ, ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ತಗೊಂಡಿದ್ದಾರೆ. ಸೊ ಭಾರತ ತಂಡಕ್ಕೆ ಒಂದು ದೊಡ್ಡ ಒಂದು ಹಿನ್ನಡೆಯಾಗಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಯಾಕಂತಂದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಇನ್ನೂ 36 ವಯಸ್ಸು ಇನ್ನು. ಸೊ ಅವ್ರಿನ್ನೂ ಒಂದು 4 ವರ್ಷ ಟೆಸ್ಟ್ ಆಡಬಹುದಾಗಿತ್ತು ಅಂತ ನನ್ನ ಒಂದು ಒಪಿನಿಯನ್. ಬಟ್ ವಿರಾಟ್ ಕೊಹ್ಲಿ ಅವರು ಈ ಸಲ ಇಲ್ಲದೆ ಇರೋದು ಟೀಮ್ ಇಂಡಿಯಾಗೆ ಒಂದು ದೊಡ್ಡ ಹಿನ್ನಡೆ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ವಿರಾಟ್ ಕೊಹ್ಲಿ ಅವರು ಟೀಮ್ ಇದ್ದಾಗ ಯಾವ ರೀತಿ ಟೀಮ್ ಇರುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ತುಂಬ ಅಗ್ರೆಸಿವ್ ಆಗಿರ್ತಾರೆ, ಅವರೊಬ್ಬ ಟೀಮ್ ಮ್ಯಾನು. ಸೊ ಅವರಲ್ಲಿ ಟೀಮಲ್ಲಿ ಅವರಿದ್ದು ಅವ್ರೇನು ಪರ್ಫಾರ್ಮ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅವರ ಒಂದು ಉಪಸ್ಥಿತಿ ತಂಡದ ಇತರೆ ಆಟಗಾರರಿಗೊಂದು ಅವರ ಒಂದು ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ ವಿರಾಟ್ ಕೊಹ್ಲಿ ಅವರಿದ್ದರೆ. ಸೊ ಅವರೊಂದು ಎನರ್ಜಿ ಈ ಸಲ ಮಿಸ್ ಆಗ್ತಾ ಇದೆ ಟೀಮ್ ಇಂಡಿಯಾಗೆ ಅಂತ ನಾವಿಲ್ಲಿ ಹೇಳ್ಬೋದು. ವಿರಾಟ್ ಕೊಹ್ಲಿ ಟೀಮಲ್ಲಿ ಇದ್ದಾಗೂ ಕೂಡ ಅಷ್ಟೇ, ಬೌಲರ್ಸು ಕೂಡ ಅಷ್ಟೇ, ಮತ್ತು ಇತರೆ ಬ್ಯಾಟ್ಸ್ಮನ್ಗಳು ಕೂಡ ಸಾಕಷ್ಟು ಒಂದು ಕಾನ್ಫಿಡೆಂಟ್ ಇರುತ್ತೆ ವಿರಾಟ್ ಕೊಹ್ಲಿ ಅವರು ಇದ್ದಾಗ. ಸೊ ಆ ಒಂದು ಎನರ್ಜಿನ ಈ ಸಲ ನಾವು ಟೀಮ್ ಇಂಡಿಯಾ ಕಳ್ಕೊಳ್ತಾ ಇದೆ ಅಂತ ನಾವು ಹೇಳ್ಬೋದು. ಸೊ ನಾವು ನೋಡ್ಬೋದು 2000 ಲಾಸ್ಟ್ ಸೀಸನಲ್ಲಿ ಕೂಡ ಲಾಸ್ಟ್ ಟೈಮ್ ಕೂಡ ಇಂಗ್ಲೆಂಡ್ಗೆ ಪ್ರವಾಸ ಮಾಡಿದರು ಭಾರತ ತಂಡ. ಅವಾಗಲೂ ವಿರಾಟ್ ಕೊಹ್ಲಿ ಅವರು ಆಡಿದರು. ಸಾಕಷ್ಟು ಮ್ಯಾಚ್ ವಿನ್ನಿಂಗ್ ನಾಕ್ಸ್ ಕೂಡ ವಿರಾಟ್ ಕೊಹ್ಲಿ ಅವರು ಆಡಿದ್ದಾರೆ.
ಸೊ ಈಗ ವಿರಾಟ್ ಕೊಹ್ಲಿ ಅವ್ರು ಇಲ್ಲದೆ ಇರೋದು ತುಂಬಾ ಟೀಮ್ ಇಂಡಿಯಾಗೆ ನಷ್ಟ ಆಗುತ್ತೆ ಅಂತ ಹೇಳ್ಬೋದು. ಎಸ್, ಬಹುತೇಕ ಯುವ ಆಟಗಾರರಿಂದ ಕೂಡಿರುವಂತಹ ತಂಡ IPL ಮುಗಿಸಿ ಈಗಷ್ಟೇ ಇಂಗ್ಲೆಂಡ್ಗೆ ಹಾರಿದ್ದಾರೆ. ಹಾಗಾಗಿ ಒಂದು ಪ್ಲೇಯಿಂಗ್ 11 ಯಾವ ರೀತಿ ಸೆಟ್ ಮಾಡಿರ್ತಾರೆ ಗೌತಮ್ ಗಂಭೀರ್ ಅವರು ಎನ್ನುವಂಥದ್ದು, ಯಾಕಂತಂದ್ರೆ T20 ಆಡ್ದಂಗೆ ಟೆಸ್ಟ್ ಕ್ರಿಕೆಟ್ ಅನ್ನ ಆಡುವಂಥದ್ದಲ್ಲ, ಅದರಲ್ಲಿ ಅಂತಹ ಒಂದು ಪಿಚ್ ಕಂಡೀಷನ್ ಅಲ್ಲಿ ಆಡುವಂಥದ್ದು ತುಂಬಾ ಕಷ್ಟ. ಪ್ಲೇಯಿಂಗ್ 11 ಸೆಟ್ ಯಾವ ರೀತಿ ಇರಲಿದೆ, ಭಾರತದ ಪರ ಯಾರು ಆಡುವ 11ರ ಬಳಗದಲ್ಲಿ ಕಾಣಿಸಿಕೊಳ್ತಾರೆ ಅಂತ. ಸೊ ಅದೊಂದು ಡೆಫಿನೆಟ್ಲಿ ಟೀಮ್ ಮ್ಯಾನೇಜ್ಮೆಂಟ್ಗೆ ಒಂದು ದೊಡ್ಡ ಸವಾಲು ಅಂತ ನಾವು ಹೇಳ್ಬೋದು. ಯಾಕಂತಂದ್ರೆ ಈ ಸಲ ವಿರಾಟ್ ಕೊಹ್ಲಿ ಅವರಿಲ್ಲ, ರೋಹಿತ್ ಶರ್ಮಾ ಇಲ್ಲ, ಮತ್ತೆ ಆರ್ ಅಶ್ವಿನ್ ಅವರಿಲ್ಲ. ಸೊ ಆರ್ ಅಶ್ವಿನ್ ಅವರು ಇದ್ರು ಕೂಡ ಅವ್ರಿಗೆ ಪ್ಲೇಯಿಂಗ್ 11 ಅಲ್ಲಿ ಚಾನ್ಸ್ ಸಿಗ್ತಾ ಇರಲಿಲ್ಲ. ಯಾಕಂತಂದ್ರೆ ಓವರ್ ಆಲ್ ಇಂಗ್ಲೆಂಡ್ ಕಂಡೀಷನ್ ಅಲ್ಲಿ ಸ್ಪಿನ್ನರ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಲ್ಲ. ಅಲ್ಲಿ ಏನಿದ್ರು ಸೀಮ್ ಬೌಲರ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಈ ಟೈಮಲ್ಲಿ ಈ ಒಂದು ಫಸ್ಟ್ ಮ್ಯಾಚ್ ಲೀಡ್ಸ್ ಎಡಿಂಗ್ಲೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಒಂದು ಮೊದಲನೇ ಟೆಸ್ಟ್ ಪಂದ್ಯಕ್ಕೆ ನಾವು ಬೆಂಗಳೂರು ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು ಅಂತ ನಾವು ನೋಡೋದಾದ್ರೆ, ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಅವರು ಇನ್ನಿಂಗ್ಸ್ ಆರಂಭಿಸಬಹುದು. ರೋಹಿತ್ ಶರ್ಮಾ ಅವರು ಫಸ್ಟ್ ಜೈಸ್ವಾಲ್ ಜೊತೆ ಇನ್ನಿಂಗ್ಸ್ ಆರಂಭಿಸ್ತಾ ಇದ್ರು. ಸೊ ಇದೀಗ ರೋಹಿತ್ ಶರ್ಮಾ ಅವರ ಅನುಪಸ್ಥಿತಿಯಲ್ಲಿ KL ರಾಹುಲ್ ಅವರು ಟೋಟಲ್ ಇನ್ನಿಂಗ್ಸ್ ಆರಂಭಿಸ್ತಾರೆ. ಯಾಕಂತಂದ್ರೆ ಲಾಸ್ಟ್ ಇಂಗ್ಲೆಂಡ್ ಪ್ರವಾಸದಲ್ಲೂ ಕೂಡ KL ರಾಹುಲ್ ಅವರು ಇನ್ನಿಂಗ್ಸ್ ಆರಂಭಿಸಿ ಒಂದು ಓಪನಿಂಗ್ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ. ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಕೂಡ ಇದೆ ಡೆಫಿನೆಟ್ಲಿ. ಅದು ಕೂಡ ಒಂದು ಒಳ್ಳೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಈ ಒಂದು ಕಾರಣದಿಂದಾಗಿ ಇವರಿಬ್ರು ಓಪನಿಂಗ್ ಮಾಡೋದು ಫಿಕ್ಸ್ ಅಂತ ನನ್ಗೆ ಅನಿಸ್ತಾ ಇದೆ. ಇನ್ನು 3ನೇ ಕ್ರಮಾಂಕದಲ್ಲಿ ನಾವು ಒಂದು ಇಬ್ರು ಪ್ಲೇಯರ್ ನಾವು ಇಲ್ಲಿ ನೋಡ್ಬೋದು. ಒಂದು ಅಭಿಮನ್ಯು ಈಶ್ವರನ್ ಮತ್ತೆ ಸಾಯಿ ಸುದರ್ಶನ್ ಅವರು ಇಬ್ರು ಕೂಡ ಅಷ್ಟೊಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಇಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಪಿಕ್ ಮಾಡ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಡೆಫಿನೆಟ್ಲಿ ಸಾಯಿ ಸುದರ್ಶನ್ಗೆ 3ನೇ ಕ್ರಮಾಂಕ ಕೊಡ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಡೊಮೆಸ್ಟಿಕ್ ಕ್ರಿಕೆಟ್ ಒಳ್ಳೆ ರೆಕಾರ್ಡ್ಸ್ ಇದೆ. ಎಸ್, ಅಭಿಮನ್ಯು ಈಶ್ವರನ್ಗೂ ಕೂಡ ಒಳ್ಳೆ ರೆಕಾರ್ಡ್ಸ್ ಇದೆ, ಬಟ್ IPL ಅಲ್ಲಿ ಒಂದು ಒಳ್ಳೆ ಫಾರ್ಮ್ ತೋರಿಸಿದ್ದಾರೆ ಇವರು ಸಾಯಿ ಸುದರ್ಶನ್ ಅವರು. ಸೊ ಈ ಕಾರಣದಿಂದ ಸಾಯಿ ಸುದರ್ಶನ್ ಅವ್ರಿಗೆ ಅವರ ಒಂದು ಬ್ಯಾಟಿಂಗ್ ಅಪ್ರೋಚು ಮತ್ತೆ ಅವರ ಒಂದು ಅಟ್ಯಾಕಿಂಗ್ ಗೇಮ್ ನಾನು ನೋಡಿದಾಗ ಸೊ ಅವ್ರಿಗೆ ಒಂದು 3ನೇ ಕ್ರಮಾಂಕದಲ್ಲಿ ಅವಕಾಶ ಕೊಡಬಹುದು ಅಂತ ನನ್ಗನ್ನಿಸ್ತಾ ಇದೆ. ಇನ್ನು 4ನೇ ಕ್ರಮಾಂಕದಲ್ಲಿ ಶುಭ್ಮನ್ ಗಿಲ್ ಅವರು 4ನೇ ಕ್ರಮಾಂಕಕ್ಕೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಅವರು ಲಾಸ್ಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸೀರೀಸ್ ಅಲ್ಲೂ ಕೂಡ ಅವರು ಒಂದು 3ನೇ ಕ್ರಮಾಂಕದಲ್ಲಿ ಆಡ್ತಾ ಇದ್ರು. ಚೇತೇಶ್ವರ ಪೂಜಾರ ಅವರ ಸ್ಥಾನವನ್ನು ತುಂಬಿದ್ರು 3ನೇ ಕ್ರಮಾಂಕದಲ್ಲಿ. ಬಟ್ ಇದೀಗ ಅವರು ಶುಭ್ಮನ್ ಗಿಲ್ ಅವರು 4ನೇ ಕ್ರಮಾಂಕದಲ್ಲಿ ಒಂದು ಪರ್ಮನೆಂಟ್ ಒಂದು ಭವಿಷ್ಯ ನೋಡಿಕೊಂಡು ಲಾಂಗ್ ಟೈಮ್ ಆಡಲಿಕ್ಕೆ ಅವರೊಂದು 4ನೇ ಕ್ರಮಾಂಕಕ್ಕೆ ಬರ್ಬೋದು ಅಂತ ನನ್ಗನ್ನಿಸ್ತಾ ಇದೆ. ಇನ್ನು 5ನೇ ಕ್ರಮಾಂಕದಲ್ಲಿ ಕರುಣ್ ನಾಯರ್ ಅವರಿಗೆ ಚಾನ್ಸ್ ಕೊಡೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂದರೆ ಕರುಣ್ ನಾಯರ್ ಅವರು ಲಾಸ್ಟ್ ಒಂದು ಇಂಗ್ಲೆಂಡ್ ಲಯನ್ಸ್ ವಿರುದ್ಧ ಕೂಡ ಒಂದು ಡಬಲ್ ಸೆಂಚುರಿ ಹೊಡೆದಿದ್ರು ಕರುಣ್ ನಾಯರ್ ಅವರು. ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ಅವರು ತೋರಿಸಿದ್ರು. ಅದು ಅಲ್ಲದೆ ಅವರು ಕೌಂಟಿ ಕ್ರಿಕೆಟ್ ಕೂಡ ಆಡಿ ಲಾಸ್ಟ್ ಹೋದ ವರ್ಷ ಅವರು ಕೌಂಟಿ ಕ್ರಿಕೆಟಲ್ಲಿ ಕೂಡ ಇಂಗ್ಲೆಂಡಲ್ಲಿ ಬಂದು ಕೌಂಟಿ ಕ್ರಿಕೆಟ್ ಆಡಿ ಒಂದು ಒಳ್ಳೆ ರೆಕಾರ್ಡ್ ಕೂಡ ಇದೆ ಅವ್ರದ್ದು. ಸೊ ಅದು ಒಂದು ಆ ಒಂದು ಮಾನದಂಡವನ್ನು ಪರಿಗಣಿಸಿ ಟೀಮ್ ಮ್ಯಾನೇಜ್ಮೆಂಟ್ ಕರುಣ್ ನಾಯರ್ ಅವರಿಗೆ 5ನೇ ಕ್ರಮಾಂಕ ಕೊಡ್ಬೋದು. ಇನ್ನು 6ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಆಗಿ ರಿಷಬ್ ಪಂತ್ ಅವ್ರಿಗೆ ಕೊಡ್ತಾರೆ. ರಿಷಬ್ ಪಂತ್ ಅವರು ಕೂಡ 2018 ಪ್ರವಾಸದಲ್ಲಿ ಫಸ್ಟ್ ಇಂಗ್ಲೆಂಡ್ ಟೂರಲ್ಲಿ ಅವರು ಒಂದು ಅದ್ಭುತವಾದಂಥ ಪ್ರದರ್ಶನ ತೋರಿದ್ರು, ಶತಕ ಕೂಡ ಹೊಡೆದಿದ್ರು. ಸೊ ಒಂದು ಒಳ್ಳೆ ಬ್ಯಾಟಿಂಗ್ ಅಪ್ರೋಚ್ ತೋರಿಸಿದ್ರು ಆ ಟೈಮಲ್ಲಿ. ಸೊ ಹಾಗಾಗಿ ರಿಷಬ್ ಪಂತ್ ಅವರು ಈ ಒಂದು 6ನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಆಗಿ ಅವರು ಆಡ್ತಾರೆ. ಅದರಲ್ಲೂ ಟೆಸ್ಟ್ ಕ್ರಿಕೆಟಲ್ಲಿ ರಿಷಬ್ ಪಂತ್ ಅವರು ಒಳ್ಳೆ ದಾಖಲೆ ಹೊಂದಿದ್ದಾರೆ, ನಾವು ನೋಡಿದ್ದೀವಿ. ಆಸ್ಟ್ರೇಲಿಯಾದಲ್ಲಿ ಆಗ್ಬೋದು ಮತ್ತು ಇಂಗ್ಲೆಂಡಲ್ಲಿ ಆಗ್ಬೋದು ಒಂದು ಒಳ್ಳೆ ದಾಖಲೆ ಇದೆ ಅವ್ರದ್ದು. ಸೊ ಈ ಒಂದು ಕಾರಣದಿಂದಾಗಿ ರಿಷಬ್ ಪಂತ್ ಅವರು ಆಡ್ತಾರೆ. ನೆಕ್ಸ್ಟ್ ಈಗ ಇನ್ನೊಂದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಪಿಕ್ ಒಂದು ಆಲ್ರೌಂಡರ್ ಇದರಲ್ಲಿ ಸ್ಪಿನ್ನರ್ನ ಈಗ ಕುಲ್ದೀಪ್ ಯಾದವ್ ತಗೊಬೇಕಾ ಅಥವಾ ರವೀಂದ್ರ ಜಡೇಜಾನ ಆಡಿಸ್ಬೇಕಾ ಅಂತ ಇಲ್ಲಿ ಅದೊಂದು ಸ್ವಲ್ಪ ಕಷ್ಟ ಆಗ್ಬೋದು ಅವ್ರಿಗೆ, ತಲೆನೋವಾಗುತ್ತೆ ಟೀಮ್ ಮ್ಯಾನೇಜ್ಮೆಂಟ್ಗೆ. ಯಾಕಂತಂದ್ರೆ ರವೀಂದ್ರ ಜಡೇಜಾ ಅವರಿಗೆ ಕೊಡೋಂಥ ಸಾಧ್ಯತೆ ಇದೆ. ಯಾಕಂತಂದ್ರೆ ಸ್ಪಿನ್ ಬೌಲಿಂಗ್ ಮಾಡ್ತಾರೆ, ಜೊತೆಗೆ ಬ್ಯಾಟಿಂಗಲ್ಲೂ ಕೂಡ ಅವರು ಟೀಮ್ಗೆ ಹೆಲ್ಪ್ ಮಾಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ತೊಗೊಬೋದು. ಯಾಕಂತಂದರೆ ಸ್ಪಿನ್ನರ್ಗೆ ಆ ಒಂದು ಕಂಡೀಷನ್ಸ್ ಅಷ್ಟೊಂದು ಹೆಲ್ಪ್ ಮಾಡಲ್ಲ. ಈ ಕಾರಣದಿಂದಾಗಿ ರವೀಂದ್ರ ಜಡೇಜಾ ಅವ್ರನ್ನ ಒಂದು ಸ್ಪಿನ್ ಆಲ್ರೌಂಡರಾಗಿ ತಗೊಳ್ಳೋ ಒಂದು ಸಾಧ್ಯತೆ ಇದೆ. ನೆಕ್ಸ್ಟ್ ಇನ್ನೊಂದು ನಿತೀಶ್ ಕುಮಾರ್ ರೆಡ್ಡಿ ಇದ್ದಾರೆ, ಜೊತೆಗೆ ಶಾರ್ದುಲ್ ಠಾಕೂರ್ ಅವರಿಬ್ಬರಿಗೂ ಒಂದು ಕಾಂಪಿಟೇಷನ್ ಇದೆ ಈಗ ಇನ್ನೊಂದು ಪ್ಲೇಸ್ಗೆ. ಸೊ ಆಲ್ರೌಂಡರ್ ಆಗಿ ಇವರಿಬ್ಬರಲ್ಲಿ ಯಾರು ತೊಗೊಬೇಕು ಅಂತ. ಸೊ ನಿತೀಶ್ ಕುಮಾರ್ ರೆಡ್ಡಿ ಅವರು ಲಾಸ್ಟ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದಾರೆ, ಬಟ್ ಅವರಲ್ಲಿ ಬೌಲಿಂಗಲ್ಲಿ ಅಷ್ಟೊಂದು ಅವ್ರಿಗೆ ಅವಕಾಶ ಸಿಗಲಿಲ್ಲ ಬೌಲಿಂಗ್ ಮಾಡಲಿಕ್ಕೆ. ಸೊ ಅದು ನೋಡಬೇಕು. ಇಲ್ಲಿ ಬರೀ ಇಲ್ಲಿ ತೊಗೊಂಡು ಇವರು ಬರೀ ಬ್ಯಾಟಿಂಗ್ ಯೂಸ್ ಮಾಡ್ಕೊತಾರ ಅಥವಾ ಬೌಲಿಂಗು ಕೊಟ್ಟರೆ ಅಷ್ಟೊಂದು ಬೌಲಿಂಗ್ ಶಾರ್ದುಲ್ ಠಾಕೂರ್ ಕಂಪೇರ್ ಮಾಡಿಕೊಂಡ್ರೆ ನಿತೀಶ್ ಕುಮಾರ್ ರೆಡ್ಡಿ ಬೌಲಿಂಗಲ್ಲಿ ಸ್ವಲ್ಪ ಡೌನ್ ಇದ್ದಾರೆ. ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿದೆ ಇವರು ನಿತೀಶ್ ಕುಮಾರ್ ರೆಡ್ಡಿ. ಈ ಎರಡರಲ್ಲಿ ನೋಡ್ಬೇಕು ಯಾರು ಕೊಡ್ತಾರೆ ಅಂತ. ಬಟ್ ನನಗನ್ನಿಸ್ತಾ ಇದೆ ಶಾರ್ದುಲ್ ಠಾಕೂರ್ ಅವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಯಾಕಂತಂದರೆ ಶಾರ್ದುಲ್ ಠಾಕೂರ್ ಅವರು ಆಸ್ಟ್ರೇಲಿಯಾ ಕಂಡೀಷನಲ್ಲಿ ಕೂಡ ಹಾಫ್ ಸೆಂಚುರಿ ಬ್ಯಾಟಿಂಗಲ್ಲೂ ಒಂದು ಗಮನಾರ್ಹ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ರು. ಸಿಕ್ಕಿರ್ತಕ್ಕಂಥ ಅವಕಾಶಗಳಲ್ಲಿ ಅವರು ತಮ್ಮ ಬ್ಯಾಟಿಂಗ್ ಕೆಪಾಸಿಟಿ ಏನು ಅನ್ನೋದನ್ನ ತೋರಿಸಿದ್ರು ಲಾಸ್ಟ್ ಟೈಮು ಆಸ್ಟ್ರೇಲಿಯಾದಲ್ಲೆಲ್ಲ
ಎಲ್ಲ ತೋರಿಸಿದ್ದಾರೆ. ಸೊ ಹಾಗಾಗಿ ಅವ್ರಿಗೊಂದು ಅವಕಾಶ ಕೊಡ್ಬೋದು. ಜೊತೆಗೆ ಅವ್ರು ಬೌಲಿಂಗಲ್ಲೂ ಕೂಡ ತುಂಬ ಚೆನ್ನಾಗಿ ಬೌಲ್ ಮಾಡ್ತಾರೆ. ಮ್ಯಾಚ್ ವಿನಿಂಗ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೂಡ ನಾವು ನೋಡಿದ್ದೀವಿ ಹಿಂದೆ ಅವೇ ಟೆಸ್ಟ್ ಸೀರೀಸ್ಗಳಲ್ಲೂ ಕೂಡ. ಸೊ ಹಾಗಾಗಿ ಶಾರ್ದುಲ್ ಠಾಕೂರ್ ಅವರಿಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಟೀಮ್ ಇಂಡಿಯಾಗೆ ಒಂದು ಒಳ್ಳೆಯದಾಗುತ್ತೆ. ಇನ್ನು ಮಿಕ್ಕಿದಿನ 3 ಪ್ಲೇಸ್ ಫಾಸ್ಟ್ ಬೌಲರ್, ಪೂರ್ಣ ಪ್ರಮಾಣದ ಫಾಸ್ಟ್ ಬೌಲರ್ಗಳಾಗಿ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜು ಮತ್ತು ಪ್ರಸಿದ್ಧ ಕೃಷ್ಣ ಅವರಿಗೆ 3 ಆಡೋದು ಕನ್ಫರ್ಮ್ ಅಂತ ನನಗೆ ಅನಿಸ್ತಾ ಇದೆ. ಇದು ಭಾರತ ತಂಡದ ಒಂದು ಪ್ರಾಬಬಲ್ ಪ್ಲೇಯಿಂಗ್ 11 ಅಂತ ಅನಿಸ್ತಾ ಇದೆ. ನೋಡಬೇಕು ಟೀಮ್ ಮ್ಯಾನೇಜ್ಮೆಂಟ್ ಅವತ್ತು ಟಾಸ್ ಟೈಮಲ್ಲಿ ಏನು ಚೇಂಜಸ್ ಮಾಡ್ಕೊತಾರೆ ಅಥವಾ ಯಾವ ಪ್ಲೇಯಿಂಗ್ 11 ತರ್ತಾನೆ ಅನ್ನೋದು ನಾವು ಕಾದು ನೋಡಬೇಕಾಗುತ್ತೆ. ಎಸ್, ಈಗಾಗಲೇ ರಮೇಶ್ ಅವರೇ ಸಾಕಷ್ಟು ಡಿಸ್ಕಷನ್ ಆಗ್ತಾ ಇದೆ. ಹಾಲಿ ಮಾಜಿ ಕ್ರಿಕೆಟಿಗರೆಲ್ಲ ಕೂಡ ಅನಲೈಸಿಸ್ ಮಾಡ್ತಾ ಇದ್ದಾರೆ ಈ ಸೀರೀಸ್ ಹೇಗಿರಲಿದೆ ಅನ್ನುವಂಥದ್ರ ಬಗ್ಗೆ. ಯಾಕಂತಂದ್ರೆ ಯುವ ಆಟಗಾರರಿಂದ ಕೂಡಿರುವಂತಹ ಒಂದು ತಂಡ, ಮತ್ತೊಂದು ಬಲಾಢ್ಯ ಇಂಗ್ಲೆಂಡ್ ತಂಡ. ಯಾಕಂತಂದ್ರೆ ಆಂಗ್ಲರು ಯಾವುದೇ ಕಾರಣಕ್ಕೂ ಟೆಸ್ಟ್ ಕ್ರಿಕೆಟ್ ನಲ್ಲಿ ಪ್ರಾಬಲ್ಯ ಸಾಧಿಸ್ತಾ ಬಂದಿರುವಂತವ್ರು. ಹಾಗಾಗಿ ಇಂಡಿಯಾ ವಿರುದ್ಧ ಇಂಗ್ಲೆಂಡ್ ಟೀಮ್ ಯಾವ ರೀತಿ ಇರುತ್ತೆ ಮತ್ತು ಹಗುರವಾಗಿ ಪರಿಗಣಿಸಿದಾರ ಈ ಟೀಮ್ ಇಂಡಿಯಾವನ್ನ ಇಂಗ್ಲೆಂಡ್ನವರು. ಯಾಕಂತಂದ್ರೆ ರೋಹಿತ್ ಇಲ್ಲ, ಕೊಹ್ಲಿ ಇಲ್ಲ, ಅಶ್ವಿನ್ ಇಲ್ಲ, ಎಲ್ಲ ಯಂಗ್ಸ್ಟರ್ಸ್ ಇರುವಂತವ್ರು IPL ಆಡಿ ಬಂದಿದ್ದಾರೆ ಈಗಷ್ಟೇ. ಸೊ ಟೆಸ್ಟ್ ಕ್ರಿಕೆಟ್ ನಲ್ಲಿ ತಮ್ಮದೇ ಆಗಿರತಕ್ಕಂತಹ ಪ್ರದರ್ಶನ ಇಂಗ್ಲೆಂಡ್ನವ್ರದ್ದು. ಹಾಗಾಗಿ ಇವ್ರದೊಂದು ಹಗುರವಾಗಿ ಪರಿಗಣಿಸಿದಾರ, ಈಸಿಯಾಗಿ ಗೆದ್ದು ಬಿಡ್ಬೋದು ಅನ್ಕೊಂಡಿದಾರ ಇಂಗ್ಲೆಂಡ್. ಇಲ್ಲ, ಆ ತರ ಇಂಗ್ಲೆಂಡ್ ಅವರು ಟೀಮ್ ಇಂಡಿಯಾನ ಅಷ್ಟೊಂದು ಹಗುರವಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ 2021 ಅಜಿಂಕ್ಯ ರಹಾನೆ ನಾಯಕತ್ವದಲ್ಲಿ ಇಂಡಿಯಾ ಟೀಮ್ ಆಸ್ಟ್ರೇಲಿಯಾದಲ್ಲಿ ಹೋಗಿ ಸತತ 2ನೇ ಬಾರಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆದ್ದಿರುತ್ತೆ. ಆ ಟೈಮಲ್ಲಿ ಹಿರಿಯ ಆಟಗಾರರು ಅಷ್ಟೊಂದು ಇರಲಿಲ್ಲ, ಎಲ್ಲಾನು ಯಂಗ್ ಪ್ಲೇಯರ್ಸ್ ಜಾಸ್ತಿ ಇದ್ದಿದ್ದು. ಆ ಒಂದು ಯಂಗ್ ಪ್ಲೇಯರ್ಸ್ ಹಾಕೊಂಡೆ ಅಜಿಂಕ್ಯ ರಹಾನೆ ಅವರು ಅವತ್ತು ಸೀರೀಸ್ ಗೆದ್ದಿದ್ರು. ಸೊ ಅದೇ ರೀತಿನೇ ಅಲ್ಲಿ ಬಹುತೇಕವಾಗಿ ಆ ಯಂಗ್ ಪ್ಲೇಯರ್ಸೇ ಪರ್ಫಾರ್ಮ್ ಮಾಡಿದ್ದು ಆ ಒಂದು ಟೈಮಲ್ಲಿ. ಬಟ್ ಇವಾಗ ನಾವು ನೋಡಿದಾಗ್ಲೂ ಅಷ್ಟೇ ಆಲ್ಮೋಸ್ಟ್ ಯಂಗ್ ಪ್ಲೇಯರ್ಸೇ ಇದ್ದಾರೆ. ಸೊ ಇಂಡಿಯಾದಲ್ಲಿ ಆ ಒಂದು ಟ್ಯಾಲೆಂಟ್ಗೆ ಏನು ಕೊರತೆ ಇಲ್ಲ. ಸೊ ಒಳ್ಳೆ ಡೊಮೆಸ್ಟಿಕ್ ಕ್ರಿಕೆಟ್ ಇದೆ ನಮ್ಮ ಇಂಡಿಯಾದಲ್ಲಿ, ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋ ಆಟಗಾರನ್ನೇ ಇಲ್ಲಿ ಕೂಡ ಬಂದಿರತಕ್ಕಂಥದ್ದು. ಜೊತೆಗೆ IPL ಅಲ್ಲಿ ಕೂಡ ಒಂದು ಇಂಟರ್ನ್ಯಾಷನಲ್ ಕ್ವಾಲಿಟಿ ಇರ್ತಕ್ಕಂಥ ಬೌಲರ್ಗಳನ್ನ ಮತ್ತು ಬ್ಯಾಟ್ಸ್ಮನ್ಗಳನ್ನ ಎದುರಿಸ್ತಿರ್ತಕ್ಕಂಥ ಬ್ಯಾಟ್ಸ್ಮನ್ ಮತ್ತು ಬೌಲರ್ಗಳು ಕೂಡ ಇಲ್ಲಿ ಆಡ್ತಾ ಇದ್ದಾರೆ. ಸೊ ಹಾಗಾಗಿ ಇಂಡಿಯಾಗೂ ಒಂದು ಒಳ್ಳೆ ಕೆಪಾಸಿಟಿ ಇದೆ. ಇವ್ರಿಗೊಂದು ಒಳ್ಳೆ ಸ್ಟೇಜ್ ಬೇಕಾಗಿತ್ತು. ಈಗ ಒಂದು ಒಳ್ಳೆ ಸ್ಟೇಜ್ ಸಿಗ್ತಾ ಇದೆ. ಅವರ ಒಂದು ಅವ್ರ ಟ್ಯಾಲೆಂಟು ಮತ್ತು ಅವ್ರ ಸ್ಕಿಲ್ನ ತೋರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸ್ಟೇಜ್ ಸಿಗ್ತಾ ಇದೆ. ಖಂಡಿತವಾಗ್ಲೂ ಟೀಮ್ ಇಂಡಿಯಾ ಪ್ಲೇಯರ್ಸು ಇಂಗ್ಲೆಂಡ್ಗೆ ಒಂದು ದೊಡ್ಡ ಸವಾಲು, ಒಂದು ಚಾಲೆಂಜ್ ಕೊಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಜೊತೆಗೆ ಇಂಗ್ಲೆಂಡ್ ಟೀಮ್ ಕೂಡ ತುಂಬ ಲಾಂಗ್ ಟೈಮಿಂದ ಪ್ರಿಪೇರ್ ಆಗ್ತಾ ಇದ್ದಾರೆ. ಅದರಲ್ಲೂ 4ನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಒಂದು ಋತು ಆರಂಭವಾಗ್ತಾ ಇದೆ ಈ ಒಂದು ಸೀರೀಸ್ ಮೂಲಕ. ಇಂಗ್ಲೆಂಡ್ ಸೀರೀಸ್, ಅದರಲ್ಲೂ ಇಂಗ್ಲೆಂಡ್ ಸೀರೀಸ್ ಕಳೆದ 3 ಸಲ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಪಡ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಸೊ ಅದೊಂದು ಇವ್ರ ಮೈಂಡಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಸಲ ಏನೇ ಮಾಡಲಿ ಈ ಸಲ ಒಂದು ಫೈನಲ್ಗೆ ಹೋಗ್ಬೇಕು ಅನ್ನೋದೊಂದು ಅವ್ರ ಮೈಂಡಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರು ಲಾಂಗ್ ಟೈಮಿಂದ ಈ ಒಂದು ಸೀರೀಸ್ಗೆ ತಯಾರಿ ನಡೆಸ್ತಾ ಇದ್ದಾರೆ. ಅದರಲ್ಲೂ ನೀವು ನೋಡ್ಬೋದು ಬೆನ್ ಸ್ಟೋಕ್ಸ್ ಅವರು IPL ಕೂಡ ಅವರು ಆಡಲಿಲ್ಲ, IPLಗೂ ಬರಲಿಲ್ಲ. ಅವರು ಟೆಸ್ಟ್ಗೆ ನಾನು ಪ್ರಿಫರೆನ್ಸ್ ಕೊಡ್ತೀನಿ, ನ್ಯಾಷನಲ್ ಟೀಮ್ಗೆ ನಾನು ಅದಕ್ಕೆ ಕಡೆ ಗಮನ ಕೊಡ್ತೀನಿ, ಟೆಸ್ಟ್ ಸೀರೀಸ್ಗೆ ನಾನು ತಯಾರಿ ನಡೆಸ್ತೀನಿ, ಆ ಕಾರಣಕ್ಕೆ ನಾನು IPL ಆಡಲ್ಲ ಅಂತ ಕೂಡ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದರಲ್ಲೂ ಕೂಡ ಇಂಗ್ಲೆಂಡ್ನ ಬಹುತೇಕ ಆಟಗಾರರು IPLಗೆ ಈ ಸಲ ಬಂದಿರಲಿಲ್ಲ. ಅಂದರೆ ಎಸ್ಪೆಷಲಿ ಟೆಸ್ಟ್ ಆಡೋಂಥ ಆಟಗಾರರು ಅವರು ಲಾಂಗ್ ಟೈಮಿಂದ ಪ್ರಿಪೇರ್ ಆಗ್ತಾ ಇದ್ದಾರೆ. ಯಾಕಂತಂದರೆ ಟೆಸ್ಟ್ಗೆ ನೀವು ಸಡನ್ನಾಗಿ 20-30 ದಿನದಲ್ಲಿ ನೀವು ರೆಡಿ ಆಗೋಕ್ಕಾಗಲ್ಲ ಟೆಸ್ಟ್ ಕ್ರಿಕೆಟ್ಗೆ ನೀವು. ಸೊ ನೀವು ಅಟ್ಲೀಸ್ಟ್ ಒಂದು 1 ಮಂತ್ ಅಥವಾ 2 ಮಂತ್ ನಿಮಗೆ ಬೇಕೇ ಬೇಕು ಟೈಮು ರೆಡ್ ಬಾಲ್ ಕ್ರಿಕೆಟಲ್ಲಿ ನೀವು ತಯಾರಿ ನಡೆಸಬೇಕಾದ್ರೆ. ಸೊ ಆ ಒಂದು ಟೈಮ್ ಇವ್ರಿಗೆ ಸಿಕ್ಕಿದೆ ಇಂಗ್ಲೆಂಡ್ ತಂಡಕ್ಕೆ. ಜೊತೆಗೆ ಅವರು ಕೌಂಟಿ ಆಡ್ಕೊಂಡ್ಬಂದಿದ್ದಾರೆ. ಜೊತೆಗೆ ಮೊನ್ನೆ ಇಂಗ್ಲೆಂಡ್ ಲಯನ್ಸ್ ವಿರುದ್ಧನೂ ಕೆಲವೊಂದು ಇಂಗ್ಲೆಂಡ್ ಪ್ಲೇಯರ್ಸ್ ಕೂಡ ಅಲ್ಲಿ ಆಡ್ಕೊಂಡ್ ಬಂದಿದ್ದಾರೆ. ಸೊ ಹಾಗಾಗಿ ಅವರು ಒಂದು ಒಳ್ಳೆ ಟೀಮ್ ಇಂಡಿಯಾ ಕಂಪೇರ್ ಮಾಡಿಕೊಂಡ್ರೆ ಇಂಗ್ಲೆಂಡ್ ಟೀಮ್ ಒಂದು ಒಳ್ಳೆ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರು ಹೋಮ್ ಗ್ರೌಂಡಲ್ಲಿ ಆಡ್ತಾ ಇರೋದ್ರಿಂದ ಅವ್ರಿಗೊಂದು ಅಡ್ವಾಂಟೇಜ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಭಾರತಕ್ಕಿಂತ ಇಂಗ್ಲೆಂಡ್ ತಂಡ ಇಲ್ಲಿ ಗೆಲ್ಲುವ ಒಂದು ನೆಚ್ಚಿನ ತಂಡ ಅಂತ ನಾನು ಇಲ್ಲಿ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ರಮೇಶ್ ಅವರೇ. ನೋಡುವ ಮ್ಯಾಚ್ ಯಾವ ರೀತಿ ಇರಲಿದೆ. 5 ದಿನಗಳ ಟೆಸ್ಟ್ ಪಂದ್ಯ, ಫಸ್ಟ್ ಸೀರೀಸ್ WTCಗೆ ಇದು. ಹಾಗಾಗಿ ಹೇಗಿರಲಿದೆ ಪಂದ್ಯ ಎನ್ನುವಂಥದ್ರ ಬಗ್ಗೆ ಮಾತಾಡೋಣ. ಮತ್ತೆ ಟೆಸ್ಟ್ ಮ್ಯಾಚ್ ನಂತರ ಬರೋಣ. ಮತ್ತು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೀವು ಕೂಡ ಕಾಯ್ತಾ ಇರಿ, ನಾನು ಕೂಡ ಕಾಯ್ತಾ ಇರ್ತೇನೆ, ನಮ್ಮ ವೀಕ್ಷಕರು ಕೂಡ ಕಾಯ್ತಾ ಇರ್ತಾರೆ ಈ ಒಂದು ಅನಾಲಿಸಿಸ್ಗಾಗಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ. ಇದಾಗಿತ್ತು ಕ್ರಿಕೆಟ್ ಕಾರ್ನರ್ನ ವಿಶೇಷ ಕಾರ್ಯಕ್ರಮ. ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ, ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ವಿಶ್ವವಾಣಿಯ ಕ್ರಿಕೆಟ್ ಕಾರ್ನರ್ ವಿಶೇಷ ಕಾರ್ಯಕ್ರಮವನ್ನ. ನಮಸ್ಕಾರ.